ಇವತ್ತಿನ ಸಂಚಿಕೆಯಲ್ಲಿ ಶುರುನಲ್ಲಿ ಡ್ರೈವರು ಒಬ್ಬನೇ ನಿಂತಿರ್ತಾನೆ. ಅಲ್ಲಿಗೆ ಕಣ್ಮಣಿ ಬಂದು ಮಾತಾಡ್ತಾಳೆ. ಮನೆಯವ್ರು ಯಾರೂ ಸಹ ನನ್ನ ಆಸೆ ಒಪ್ಪಿಗೆ ಅಂತೂ ಕೇಳಲಿಲ್ಲ, ನೀನಾದರೂ ಮಾತಾಡ್ಬೋದಿತ್ತಲ್ವಾ ತಂಬಿಟ್ಟು ಅಂತ ಹೇಳಿ ಡ್ರೈವರಿಗೆ ಕಣ್ಮಣಿ ಹೇಳ್ತಾಳೆ. ಅದಕ್ಕೆ ಡ್ರೈವರು ಹೀಗೆ ಮುಂದೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ನಿನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ, ಬೇಡ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ನನ್ನ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಸಹ ಇದೇ ಕಾರಣಕ್ಕೆ ನಾನು ಒಪ್ಕೊಳ್ಳದೆ ಇದ್ದಿದ್ದು ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಕಣ್ಮಣಿ ಮೇಡಮ್ ಅಂತ ಕರಿಬೇಡ, ಸಾನೇ ನೋವಾಗುತ್ತೆ ಅಂತ ಹೇಳಿದ್ದಕ್ಕೆ ಡ್ರೈವರು ನಾನು ಮೇಡಮ್ ಅಂತ ಕರೆದ್ರೂ ವಾಸ್ತವ ಮಾತ್ರ ಬದಲಾಗಲ್ಲ ಅಲ್ವಾ. ನಾನು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ನಾನು ಯಾವ ಕಡೆಯಿಂದನೂ ಸರಿ ಸಮಾನ ಇಲ್ಲ. ಪ್ರೀತಿ ಮಾಡೋಕ್ಕೆ ಮನಸ್ಸು ಸಾಕಾಗ್ಬೋದು, ಆದರೆ ಮದುವೆ ಆಗೋದಕ್ಕೆ ಎಲ್ಲನೂ ಇರಲೇಬೇಕಲ್ವೇ ಅಂತ ಹೇಳ್ತಾನೆ ಡ್ರೈವರು. ಅದಕ್ಕೆ ಗೌಡ್ರು ಅವರ ಅಂತಸ್ತಿಗೆ ತಕ್ಕಂತೆ ಹುಡುಗನ ಹುಡುಕಿರೋದು, ಈ ಪ್ರೀತಿಯೆಲ್ಲ ಕೆಟ್ಟ ಕನಸು ಅಂತ ಮರೆತು ಅವರನ್ನೇ ಮದುವೆಯಾಗಿ ನೆಮ್ಮದಿಯಾಗಿರಿ ಅಂತ ಕಣ್ಮಣಿಗೆ ಹೇಳಿದ್ದಕ್ಕೆ ತಕ್ಷಣ ಕಣ್ಮಣಿ ನನ್ನ ಪ್ರೀತಿ ಕೊಡೋ ಬೆಲೆ ಇದೇನಾ ಹಾಗಾದರೆ? ಕಣ್ಮಣಿ ಡ್ರೈವರ್ ಹತ್ರ ಕೇಳೋದಕ್ಕೆ ಪ್ರೀತಿ ಅಂದರೆ ಪಡ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಪ್ರೀತಿ ಮಾಡಿದವರು ಎಲ್ಲೇ ಇದ್ರೂ ಸಹ ಚೆನ್ನಾಗಿರಬೇಕು ಅಂತ ಬಯಸೋದು ಅಂತ ಹೇಳಿ ಕಣ್ಮಣಿಗೆ ಉತ್ತರ ಕೊಡ್ತಾನೆ. ನೀವು ಮನೇಲಿ ನೋಡಿರೋ ಅಂಥ ಹುಡುಗನ ಜೊತೆ ಮದುವೆ ಆಗಿ ಸಂತೋಷವಾಗಿರಿ ಅಂತ ಹೇಳ್ತಾನೆ. ಅದಕ್ಕೆ ಕಣ್ಮಣಿ ನೀನು ಪ್ರೀತಿನ ಉಳಿಸ್ಕೋಬೇಕು ಅಂತ ಆಸೆ ಇಲ್ವಾ ಹಾಗಿದ್ರೆ ಅಂತ ಹೇಳಿ ಕಣ್ಮಣಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಡ್ರೈವರ್ಗೆ. ಆಸೆ ಇದ್ದರೆ ಸಾಕಾ, ನಾನು ನಿಮ್ಮ ಮಟ್ಟಿ ಡ್ರೈವರ್ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾನೆ. ನಂತರ ಕಣ್ಮಣಿ ವಿದ್ಯಾ ಇರೋ ಅಂಥ ಔಟ್ ಹೌಸಿಗೆ ಬಂದು ವಿದ್ಯೆನ ಹುಡಿಕೊಂಡು ಬರ್ತಾಳೆ. ಅತ್ತಿಗೆ ಅಂತ ಹೇಳಿ ವಿದ್ಯಾನು ಬರ್ತಾಳೆ. ಕಣ್ಮಣಿ ಒಂದೇ ಸಮ ಅಳ್ತಾನೆ ಇರ್ತಾಳೆ, ಏನೂ ಸಹ ಮಾತಾಡೋದಿಲ್ಲ. ವಿದ್ಯಾ ಏನಾಯಿತು ಕಣ್ಮಣಿ, ಯಾಕೆ ಹಿಂಗೆ ಅಳ್ತಾ ಇದೆಯಾ, ನೀನು ಹತ್ರ ನಾನು ಏನಂತ ಅಂದ್ಕೊಳ್ಳಿ, ಏನು ಅಂತ ಹೇಳು ಅಂತ ಹೇಳಿ ಕೇಳ್ತಾಳೆ. ಅಳ್ತಾನೆ ಕಣ್ಮಣಿ ಅತ್ತಿಗೆನ ತಬ್ಕೊತಾಳೆ ವಿದ್ಯಾ ಏನಾಯಿತು ಹೇಳು ಅಂತ ಕೇಳಿದಾಗ ಆವಾಗ ಹೇಳ್ತಾಳೆ, ಹಿಂಗೆ ಮನೆಗೆಲ್ಲ ಬಂದಿದ್ದರು ಹೆಣ್ಣು ನೋಡೋದಕ್ಕೆ, ತಾಂಬೂಲ ಎಲ್ಲ ಬದಲಾಯಿಸ್ಕೊಂಡು ಒಪ್ಪಿಗೆನೂ ಕೊಟ್ಬಿಟ್ಟಿದ್ದಾರೆ, ನಿನಗಿಷ್ಟನಾ ಅಂತ ಹೇಳಿ ಒಂದು ಮಾತ್ರ ನನ್ನ ಕೇಳಲಿಲ್ಲ ಅತ್ತಿಗೆ ಅಂತ ಹೇಳಿ ಕಣ್ಮಣಿ ವಿದ್ಯನ ಹತ್ರ ಹೇಳ್ತಾಳೆ. ಅದಕ್ಕೆ ವಿದ್ಯಾ ಉತ್ತರವಾಗಿ, ಹೌದು ಮನೆಯವರು ದೊಡ್ಡವರು ಹಾಗೇನೆ, ನಮಗಿಷ್ಟನೋ ಇಲ್ವೋ ಅಂತ ಹೇಳಿ ಒಂದು ಮಾತು ಕೇಳೋದಿಲ್ಲ ಅವರು, ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಹಾಗಂತ ನಾನು ಮನಸ್ಸೊಬ್ಬರಿಗೆ ಕೊಟ್ಟು ತಾಳಿ ಕಟ್ಟಿಸ್ಕೊಳ್ಳ ಇನ್ನೊಬ್ಬರ ಹತ್ರ ಅಂತ ಹೇಳಿ ಕಣ್ಮಣಿ ಹೇಳ್ತಾಳೆ. ನಾನು ಜೀವನ ಅಂತ ಮಾಡಿದ್ರೆ ಅದು ರಾಖಿ ಜೊತೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ನಾನು ಬದುಕಿರೋದಿಲ್ಲ ಅಂತ ಹೇಳಿ ಕಣ್ಮಣಿ ವಿದ್ಯನ ಹತ್ರ ಹೇಳ್ತಾಳೆ. ನೀವೇನಾದರೂ ಮಾಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ಅಂತ ಹೇಳಿ ಕೈ ಮುಗಿದು ಬೇಡ್ಕೊತಾಳೆ. ವಿದ್ಯಾ ಯಾಕೆ ಕಣ್ಮಣಿ ನನಗೆ ಈ ಥರ ಧರ್ಮ ಸಂಕಟಕ್ಕೆ ಸಿಗಿಸ್ತಾ ಇದೆಯಾ, ಈ ವಿಚಾರನ ನಾನು ಅಮ್ಮ ದೊಡ್ಡಮ್ಮ ಎಲ್ಲರ ಮುಂದೆ ನಿಂತ್ಕೊಂಡು ಏನು ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತು, ಈ ವಿಚಾರದಲ್ಲಿ ನಿಮ್ಮನ್ನು ಬಿಟ್ಟು ನನ್ನ ಯಾರೂ ಸಹಾಯ ಮಾಡೋದಿಲ್ಲ, ನೀವೇ ಏನಾದರೂ ಮಾಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ಸಾವು ಬದುಕು ನಿಮ್ಮ ಕೈಲೇ ಇದೆ, ಅದಕ್ಕೆ ನೀವೇ ನನ್ನ ಉಳಿಸ್ಕೊಡ್ಬೇಕು, ನಮ್ಮನ್ನು ಉಳಿಸ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾಳೆ. ಅದಕ್ಕೆ ವಿದ್ಯಾ ಸರಿ ಆಯಿತು ಏನೋ ಮಾಡೋಣ, ನೀನು ಅಳ್ಬೇಡ ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ವಿದ್ಯಾ ಕಣ್ಮಣಿಗೆ. ಇನ್ನು ಈಶ್ವರಿ ಹೊಸ ಬಿಗ್ರಿಗೆ ಫೋನ್ ಮಾಡ್ತಾಳೆ. ಈಗ ಸಮಾಧಾನ ಆಯ್ತಾನಾ, ಖುಷಿ ಆಯ್ತಾಣ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಆ ಕಡೆಯಿಂದ ಅವರು, ಹೌದು ಈಶ್ವರಿ ಈಗ ಸಮಾಧಾನ ಖುಷಿ ಆಯಿತು, ನಮ್ಮ ಸಂಬಂಧಿಕರಿಗೆ ಈ ಥರ ಸಂಬಂಧ ಬಂದಿದೆ ಒಪ್ಪಿಗೆ ಆಗಿದೆ ಅಂತ ಹೇಳಿದ್ರೆ ಯಾರೂ ಸಹ ನಂಬೋದಕ್ಕೆ ರೆಡಿ ಇಲ್ಲ, ನೀನೇ ನಿಂತು ಇವತ್ತು ಒಪ್ಪಿಸ್ದ ಹಾಗೆ ತಾಳಿನೂ ಕಟ್ಟಿಸ್ಬಿಡು ಈಶ್ವರಿ ಅಂತ ಹೇಳ್ತಾನೆ ಅವನು. ಅದಕ್ಕೆ ಈಶ್ವರಿ ಒಂದ್ಸಲ ಮಾತು ಕೊಟ್ಟ ಮೇಲೆ ಮುಗೀತು, ಅದನ್ನು ಪಾಲಿಸ್ತಾಳೆ. ಆದರೆ ನೀವೇನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಬಿಗ್ರೆ ಅಂತ ಹೇಳಿಕ್ಕೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣವ, ನಾನು ಮಾತು ಕೊಟ್ಟ ಮೇಲೆ ಮುಗೀತು, ನಿನಗೆ ಏನೇನು ಕೊಡಬೇಕೋ ಎಲ್ಲನೂ ಕೊಡ್ತೀನಿ ಅಂತ ಹೇಳಿ, ಆಸ್ತಿಲಿ ಪಾಲು ಬರುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಈಗ ಕೊಡ್ತಾ ಇರೋ ವರದಕ್ಷಿಣೆ ಎಲ್ಲ ನಿಮಗೆ ತಲುಪುತ್ತೆ ಅಂತ ಈಶ್ವರಿ ಹೇಳಿದಾಗ ಅವ್ನು ಹೇಳ್ತಾನೆ, ಅದರಲ್ಲೂ ನಿನಗೆ ಏನು ತಲುಪಬೇಕೋ ಅದನ್ನು ನಾನು ತಲುಪಿಸ್ತೀನಿ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಈಶ್ವರಿಗೆ ಭರವಸೆ ಕೊಡ್ತಾನೆ. ಇನ್ನು ಫೋನ್ ಕಟ್ಟಾದಾಗ ಚಿತ್ರ ಹೇಳ್ತಾಳೆ, ಅವ್ವ ಇಷ್ಟು ದಿನ ಲಕ್ಷ ಅಂತ ನೋಡ್ತಾ ಇದ್ವಿ, ಈ ಮದುವೆಯಿಂದ ಕೋಟಿ ಬರುತ್ತೆ ದುಡ್ಡು, ನಿನ್ನ ಬುದ್ಧಿವಂತಿಕೆಗೆ ಏನು ಹೇಳೋದವ್ವ, ಗ್ರೇಟ್ ಅವ್ವ ನೀನು ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಈಶ್ವರಿ ಹತ್ರ ಹೇಳ್ತಾಳೆ. ಅದಕ್ಕೆ ಈಶ್ವರಿ, ಈ ಮದುವೆ ಒಂದು ಆಗಲಿ ಕಣೆ, ಅದಾದಮೇಲೆ ನಾವು ಜೀವನ ಪೂರ್ತಿ ಕೂತ್ಕೊಂಡು ರಾಜವೈಭೋಗದಲ್ಲಿ ತಿನ್ಬೋದು, ಆ ಥರ ನಾವು ಬದುಕ್ತೀವಿ ಅಂತ ಹೇಳಿ ಮಗಳಿಗೆ ಹೇಳ್ತಾಳೆ. ಮಗಳು ತುಂಬ ಖುಷಿ ಪಡ್ತಾಳೆ. ಇನ್ನು ವಿದ್ಯಾ ಭದ್ರನ ಹತ್ರ ಕಣ್ಮಣಿಗೆ ಮದುವೆ ಫಿಕ್ಸ್ ಆಯ್ತಂತೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಭದ್ರ, ಹೌದು ಹುಡುಗನ ಮನೆಯವರು ಬಂದಿದ್ದು ಆಯಿತು, ನೋಡಿದ್ದು ಆಯಿತು, ಮದುವೆ ಫಿಕ್ಸ್ ಆಗಿದ್ದು ಆಯಿತು, 22ನೇ ತಾರೀಕು ಅಂತ ಗೊತ್ತು ಮಾಡಿದ್ದು ಆಯಿತು, ನಿನ್ನನ್ನು ಕರೀಲಿಲ್ಲ ಅಂತ ಏನು ನಿನಗೆ ಇದಾ ಅಂತ ಹೇಳಿ ಕೇಳ್ತಾನೆ ವಿದ್ಯನ ಹತ್ರ ಭದ್ರ. ನನ್ನನ್ನು ಕರೀಲಿಲ್ಲ ಅಂತ ನನಗೇನು ಹೊಟ್ಟೆ ಉರಿ ಇಲ್ಲ, ಆದರೆ ಅವಳಿಗೆ ಒಂದು ಮಾತು ಕೇಳಿದ್ರ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳಿ, ಆ ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಬೇಕಲ್ವ ನೀವು ಅಂತ ಹೇಳಿ ಭದ್ರನ ಹತ್ರ ವಿದ್ಯಾ ಹೇಳಿದಕ್ಕೆ, ಅವಳು ಯಾಕೆ ಕೇಳಬೇಕು ಅಂತ ಹೇಳಿ ಭದ್ರ ಹೇಳ್ತಾನೆ. ಅದಕ್ಕೆ ವಿದ್ಯಾ ಜೀವನ ಪೂರ್ತಿ ಬದುಕಬೇಕಾಗಿರೋವಳು ಅವಳಲ್ವಾ,
ಅದಕ್ಕೆ ಭದ್ರಾ ಒಂದು ತಿಳ್ಕೊ, ನಾವು ಅವಳ ಹತ್ರ ಏನು ಕೇಳೋ ಅವಶ್ಯಕತೆ ಇಲ್ಲ. ಅವಳು ಇನ್ನೂ ಚಿಕ್ಕವಳು. ನಾವೇನೇ ಮಾಡಿದ್ರೂ ಅವಳಿಗೆ ಖುಷಿ ಆಗುತ್ತೆ, ಅವಳಿಗೆ ಇಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪಯ್ಯ ಯಾರನ್ನ ತೋರಿಸ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳ್ತಾರೋ ಅವ್ರನ್ನ ಮದುವೆ ಆಗೋಕ್ಕೆ ರೆಡಿಯಾಗಿ ನಿಂತವಳೆ ಅವಳು. ಭದ್ರಾ ಹೇಳಿದಕ್ಕೆ ವಿದ್ಯಾ, ಅದು ನಿಮ್ಮ ಅಭಿಪ್ರಾಯ. ಈಗಿನ ಕಾಲ ಹುಡುಗಿರ ಮನಸ್ಥಿತಿನೇ ಬೇರೆ ಇರುತ್ತೆ, ಅವ್ರ ಆಸೆಗಳೇ ಬೇರೆ ಇರುತ್ತೆ, ಅವ್ರ ಅಭಿಪ್ರಾಯಗಳೇ ಬೇರೆ ಇರುತ್ತೆ. ಮನೆಯವರ ಮಾತಿಗೋಸ್ಕರ ಕಟ್ಟಿಬಿದ್ದಿರ್ತಾರೆ ಅಷ್ಟೇ. ಅದನ್ನೇ ಒಪ್ಕೊಂಡಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ಅದಕ್ಕೆ ಹೊಸಿ ನೋಡ್ಕೊಂಡು ಮಾತಾಡು, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ ಅಂತ ಭದ್ರಾ ಬೈತಾನೆ. ಅವಳು ಇವತ್ತಿನ ತನಕ ನಮ್ಮಪ್ಪ ಹಾಕಿರೋ ಅಂಥ ಗೆರೆನ ದಾಟಿಲ್ಲ. ಹಾಗಿದ್ಮೇಲೆ ಪ್ರೀತಿ ಮಾಡೋ ಅಂಥ ಮಾತು ಎಲ್ಲಿಂದ ಬಂತು? ಆದ್ರೂ ಒಂದ್ಸಲ ಅವಳ ಹತ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಮಾತಾಡಿ ನೋಡಿ ಅಂತ ವಿದ್ಯೆ ಹೇಳಿದಕ್ಕೆ ಭದ್ರಾ, ಈ ಪ್ರೀತಿ ಮಾಡೋದು ಅದೆಲ್ಲ ನಮ್ಮ ಅಟ್ಟಿ ಸಂಸ್ಕೃತಿಯಲ್ಲಿಲ್ಲ, ನಮ್ಮಪ್ಪ ಹಿಂಗೆ ಗೌರವಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ತಾನೆ ಭದ್ರಾ. ಅದಕ್ಕೆ ವಿದ್ಯಾ, ತಾವು ಕೂಡ ಪ್ರೀತಿ ಮಾಡಿನೇ ಮದುವೆ ಆಗಿದ್ದಲ್ವಾ, ಅದು ಒಂದೇ ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳಿ ಭದ್ರಾ ವಿದ್ಯೆಗೆ ಮುಖ ಕೊಡ್ದಂಗೆ ಮಾತಾಡ್ತಾನೆ. ನಾನು ಪ್ರೀತಿ ಮಾಡಿ ಮದುವೆ ಆಗಿ ಏನೇನೆಲ್ಲ ಅನುಭವಿಸ್ತಿದ್ದೀನಿ ಅಂತ ನನ್ನ ತಂಗಿಗೂ ಗೊತ್ತು, ನಾನು ಮಾಡಿರೋ ತಪ್ಪು ನನ್ನ ತಂಗಿ ಮಾಡೋದಿಲ್ಲ ಅಂತ ಭದ್ರಾ ವಿದ್ಯೆನ ಹತ್ರ ಹೇಳ್ತಾನೆ. ಅವಳ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ, ನೋಡು ಇದು ನಮ್ಮ ಅಟ್ಟಿ ವಿಚಾರ, ನನ್ನ ತಂಗಿ ವಿಚಾರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ನಿಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭದ್ರಾ ವಿದ್ಯೆನಿಗೆ ಬೈತಾನೆ. ಇನ್ನು ಹೋಟ್ಲೊಂದರಲ್ಲಿ ಒಂದು 3 ಜನ ಫ್ರೆಂಡ್ಸ್ಗಳು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಅವ್ರು ಯಾರು ಅಂತ ಹೇಳಿದರೆ ಕಣ್ಮಣಿಗೆ ನೋಡೋಕೆ ಬಂದಿರ್ತಾನಲ್ಲ ಆ ಹುಡುಗನ ಫ್ರೆಂಡ್ಗಳು, ಅವನು ಸಹ ಜಾಯ್ನ್ ಆಗ್ತಾನೆ. ಬಂದು ಯಾವ ಹುಡುಗಿನೂ ಹೊಸ ಹಕ್ಕಿನೂ ಬಂದಿಲ್ವಾ ಅಂತ ಹೇಳಿ ವಿಡಿಯೋ ನೋಡ್ತಾ CCTV ವಿಡಿಯೋ ನೋಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಒಂದು ಹುಡುಗಿ ಬರ್ತಾಳೆ. ಹುಡುಗನ ಫ್ರೆಂಡ್ಸ್ಗಳು, ಒಂದು ಅಕ್ಕಿ ಬಂತು ನೋಡಲ್ಲಿ, ಅವಳು ಬಂದಿದ್ದಾಳಲ್ಲ, ಒಬ್ಬಳೇ ಬಂದಿರಂಗಿದ್ದಾಳೆ, ಅವಳು ಫೋನ್ ನಂಬರ್ ತಗೊಳ್ಳೋ ಕೇಳು ಅಂತ ಹೇಳಿ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿ ಫೋನ್ ನಂಬರ್ ಸಹ ತೊಗೊತಾರೆ ಆ ಹುಡುಗಿದು. ಇನ್ನು ಆ ಹುಡುಗಿ ಬರೋ ಅಂತ ಚಲನವಲನ ಎಲ್ಲನೂ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ರೂಮ್ ಒಳಗಡೆ ಸಹ ಅವರು CCTV ಹಿಡನ್ ಕ್ಯಾಮ್ರಾನ ಅಳವಡಿಸಿರ್ತಾರೆ. ಅವಳು ಏನೇ ಮಾಡಿದ್ರು ಸಹ ಇವರಿಗೆ ಗೊತ್ತಾಗೋ ರೀತಿ CC ಕ್ಯಾಮ್ರಾನ ಇಟ್ಟಿರ್ತಾರೆ ಅಲ್ಲಿ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. 18ನೇ ತಾರೀಕು ಮಡಿಕೇರಿ ಹುಡುಗಿ ಬಂದಿದ್ದಲ್ಲ, ಅವಳು ಬಂದಿದ್ದಾಳೆ ಅಂತ ಹೇಳಿ ಅವ್ನ ಫ್ರೆಂಡ್ಗೆ ಹೇಳ್ತಾನೆ. ಹೋಗು ಮಚ್ಚ, 18ನೇ ತಾರೀಕು ಒಂದು ಹುಡುಗಿ ಬಂದಿದ್ದಲ್ಲ, ಅವಳು 102 ರೂಮ್ನಲ್ಲಿ ಇದ್ದಾಳೆ, ಹೋಗು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಅವನು ಎದ್ದೋಗ್ತಾನೆ. ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನಿನಗೆ ಇವಾಗ ಕೋಪ್ರೇಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ. ಇನ್ನು ಕಣ್ಮಣಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಭದ್ರನೂ ಸಹ ಬರ್ತಾನೆ. ಯಾಕೆ ನನ್ನ ಗುಬ್ಬಿ ಮರಿ ಸುಮ್ಮನೆ ಕೂತ್ಬಿಟ್ಟೈತಲ್ಲ ಅಂತ ಹೇಳಿ ಮಾತಾಡ್ಸ್ಕೊಂಡು ಬರ್ತಾನೆ. ಏನಿಲ್ಲ ಅಣ್ಣ, ಸುಮ್ಮನೆ ಹಾಗೆ ಕೂತಿದ್ದೆ ಅಂತ ಹೇಳಿ ನನ್ನ ಗುಬ್ಬಿ ಮರಿಗೋಸ್ಕರ ಏನು ತಂದಿದ್ದೀನಿ ನೋಡು ಅಂತ ಹೇಳಿ ತೋರಿಸ್ತಾನೆ. ಒಂದು ವಾಚ್ನ ಗಿಫ್ಟ್ ಆಗಿ ತಂದಿರ್ತಾನೆ ಭದ್ರಾ. ವಾಚು ಚೆಂದಾಗೈತಾ, ಇಷ್ಟ ಆಯಿತಾ ನಿನಗೆ ಅಂತ ಹೇಳಿ ಭದ್ರಾ ಕೇಳಿದ್ದಕ್ಕೆ, ನೀನು ಏನೇ ತಂದರೂ ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಅಣ್ಣ ಅಂತ ಹೇಳಿ ಹೇಳ್ತಾಳೆ. ಹಾಗೇ ಜೀವನದಲ್ಲೂ ಹಾಗೆ ನಿನಗೇನು ಸರಿ ಹೋಗುತ್ತೆ, ನಿನಗೆ ಬೇಕಾಗಿರೋದನ್ನೇ ನಾವೆಲ್ಲರೂ ಮಾಡ್ತೀವಿ ಅಲ್ವಾ ಅಂತ ಹೇಳಿ ಕಣ್ಮಣಿ ಹತ್ರ ಭದ್ರಾ ಹೇಳ್ತಾನೆ. ಇದೆಲ್ಲ ಗೊತ್ತಿಲ್ದಿರೋ ಅವಳು ನಿನಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ಹೇಳಿ ಕೇಳು ಅಂತ ಹೇಳಿ ನನ್ನ ಹತ್ರನೇ ಮಾತಾಡ್ತಾಳೆ. ಇನ್ನೊಂದು ಕಿತ್ತ ನನ್ನ ಸುದ್ದಿಗೆ ಬರಬಾರ್ದು, ಹಂಗೆ ಗ್ರಾಚಾರ ಬಿಡಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಭದ್ರಾ ಕಣ್ಮಣಿ ಹತ್ರ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಅಣ್ಣ ಅಂತ ಹೇಳಿ ಕಣ್ಮಣಿ ಕೇಳ್ತಾಳೆ. ಆ ಔಟೋಸಲ್ಲಿ ಅವಳಲ್ಲ ಅವಳು ಅಂತ ಹೇಳಿ ವಿದ್ಯೆ ಹೇಳಿರೋ ಮಾತನ್ನೆಲ್ಲ ಭದ್ರಾ ಕಣ್ಮಣಿ ಹತ್ರ ಹೇಳ್ತಾನೆ. ನೀನು ಅಂಥ ದಾರಿಯಲ್ಲೆಲ್ಲ ಹೋಗಲ್ಲ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಅಪ್ಪಯ್ಯ ನೋಡಿರೋ ಸಂಬಂಧ ತುಂಬ ಚೆನ್ನಾಗಿದೆ, ಅವ್ರ ಆಯ್ಕೆ ಯಾವತ್ತೂ ತಪ್ಪಾಗಲ್ಲ ಅಂತ ನಮಗೆ ಗೊತ್ತಿದೆ ಅಂತ ಹೇಳಿ ಭದ್ರಾ ಹೇಳ್ತಾನೆ. ಅಪ್ಪಯ್ಯ ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡಿಸಿ ಎಷ್ಟೆಲ್ಲ ಸಮಸ್ಯೆನ ಎದುರಿಸಿದ್ರು ಅಂತ ನನಗೆ ಮಾತ್ರ ಗೊತ್ತು. ಆ ಸಂಕಟನೆಲ್ಲ ಅಪ್ಪಯ್ಯ ಮತ್ತೆ ಅನುಭವಿಸೋದು ಬೇಡ, ಹೆತ್ತವ್ರ ಆಶೀರ್ವಾದದಲ್ಲಿ ಸ್ವರ್ಗನೇ ಇರುತ್ತಂತೆ, ಅಷ್ಟೆಲ್ಲ ಯಾಕೆ, ಈ ಅಣ್ಣ ನಿನ್ನ ಜೊತೆ ಇದ್ದದನಲ್ವಾ ಅಂತ ಕಣ್ಮಣಿಗೆ ಸಮಾಧಾನ ಮಾಡಿ ಹೊರಗಡೆ ಬರ್ತಾನೆ. ಇಲ್ಲಿ ಡ್ರೈವರು ಒಬ್ಬನೇ ಕೂತಿರ್ತಾನೆ. ಅದನ್ನ ನೋಡಿ ಮಾತಾಡ್ಸೋಕ್ಕೆ ಅಂತ ಹೇಳಿ ಬರ್ತಾನೆ. ರಾಕಿ ಅಂದ್ಕೊಂಡು ಬರ್ತಾನೆ. ಚಿಕ್ಕೌಡ್ರೆ ಅಂತ ಹೇಳಿ ನಿಂತ್ಕೋತಾನೆ. ಎಷ್ಟು ಸಲ ಹೇಳಿದ್ದೀನಲ್ಲ ಚಿಕ್ಕೌಡ್ರೆ ಅಂತ ಹೇಳಿ ಕರಿಬೇಡ ಅಂತ ಹೇಳಿ. ಮುಚ್ಚುಮರಿ ಇಲ್ದಂಗೆ ಒಂದು ವಿಷಯ ಹೇಳ್ಬಿಡ್ಲಾ, ಕಣ್ಮಣಿ ಬಗ್ಗೆ ನಿನ್ನ ಅಭಿಪ್ರಾಯ ಏನಿಲ್ಲ ಅಂತ ಹೇಳಿ ಭದ್ರಾ ಡ್ರೈವರ್ ಹತ್ರ ಕೇಳ್ತಾನೆ. ಯಾಕೆ ಚಿಕ್ಕೌಡ್ರೆ ಹಿಂಗೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾನೆ. ಅಲ್ಲ ಕಣ್ಲ, ಅವಳು ಊರಿಂದ ಬಂದಾಗ್ಲಿಂದ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇರೋದು ನೀನೇ ಅಲ್ವೇ? ಏನಿಲ್ಲ ರಾಕಿ, ಅವಳು ಗುಡಿಗೆ ಹೋಗ್ತೀನಿ ಅಂತ ಬೇರೆ ಎಲ್ಲಾದರೂ ಹೋಗೋದು, ಬೇರೆ ಯಾರನ್ನಾದ್ರೂ ಭೇಟಿ ಮಾಡೋದು, ಅಥವಾ ಬೇರೆ ಯಾರಾದರೂ ಬಂದು ಗುಡಿ ಹತ್ರನೇ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋದು ಏನಾದರೂ ಕಂಡಿದ್ದೆನಲ್ಲ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ರಾಕಿ ಡ್ರೈವರು ಇಲ್ಲ ಗೌಡ್ರೆ ಅಂತ ಹೇಳಿ ಉತ್ತರ ಕೊಡ್ತಾನೆ. ಆಮೇಲೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರ ಹತ್ರ ಆದರೂ ಫೋನಲ್ಲಿ ಜಾಸ್ತಿ ಹೊತ್ತು ಮಾತಾಡೋದು ಅಥವಾ ಯಾರನ್ನಾದ್ರೂ ಇಷ್ಟಪಟ್ಟಿರೋದು ಇದೆಯಾ ಅಂತ ಹೇಳಿ ಡ್ರೈವರ್ ಹತ್ರ ಕೇಳಿಬಿಡ್ತಾನೆ. ಅದಕ್ಕೆ ಅವನು ಎಲ್ಲದಕ್ಕೂ ಭಯದಿಂದನೇ ಇಲ್ಲ ಚಿಕ್ಕೌಡ್ರೆ ಅಂತಾನೆ ಉತ್ತರ ಕೊಡ್ತಾನೆ. ನಾನೇನು ನನ್ನ ತಂಗಿ ಬಗ್ಗೆ ಅನುಮಾನ ಪಟ್ಟು ಕೇಳ್ತಾ ಇಲ್ಲ, ಒಂದು ವೇಳೆ ಅವಳ ಮನಸ್ಸಲ್ಲಿ ಬೇರೆ ಏನಾದರೂ ಇದ್ದರೆ ನಾನೇ ಬಾಯ್ಬಿಟ್ಟು ಕೇಳುವ ಅಂತ ಹೇಳಿ ಮಾತಾಡಿದೆ ಅಷ್ಟೇ ಅಂತ ಹೇಳಿ ಕೇಳ್ತಾನೆ ಭದ್ರಾ.